ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಹಾಗೆ 106ನೇ ಬ್ಯಾಚು ಮಾರ್ಚ್ 15ನೇ ತಾರೀಕು ನಡೀತಾ ಇರ್ತಕ್ಕಂಥದ್ದು. ಆಸಕ್ತಿ ಇರೋರು ಜಾಯ್ನ್ ಆಗಿ. ಹಾಗೆ ಕರೆಗಳನ್ನ ತಗೊಂಡೋಗೋಣ. ನಮಸ್ಕಾರ. ನಮಸ್ಕಾರ. ಹಲೋ, ಮಾತಾಡಿ. ಸರ್ ನಮಸ್ಕಾರ ಸರ್. ಹಾ, ಹೇಳಿ. ಸರ್, ಒಂದು ಪ್ರಶ್ನೆಶಾಸ್ತ್ರ ಕೇಳಬೇಕಿತ್ತು. ಸರಿ, ಯಾವ ವಿಚಾರದ ಬಗ್ಗೆ? ಸರ್, ಗಂಡ ಹೆಂಡತಿ ಸ್ವಲ್ಪ ಜಗಳ ಜಾಸ್ತಿ ಆಗುತ್ತೆ. ಏನಂತ ಹೇಳಿದ್ರೆ ಇನ್ನೊಂದ್ಸತಿ ಹೇಳಿ. ಗಂಡ ಹೆಂಡತಿ ಸ್ವಲ್ಪ ಜಗಳ ಜಾಸ್ತಿ ಆಗುತ್ತೆ. ಜಗಳ ಜಾಸ್ತಿ ಆಗತ್ತಾ? ಹೌದೌದು, ಜಾಸ್ತಿ ಅಂದ್ರೆ ಆಗ್ತಾನೇ ಇರುತ್ತೆ. ಒಂದ್ ವಾರ ಹಂಗಿದ್ರೆ ಒಂದ್ ವಾರ ಹಿಂಗಿರ್ತೀವಿ. ಸರಿ, ಓಕೆ. 1 to 240 ಒಂದು ನಂಬರ್ ಹೇಳಿ. 9 ಸರ್. 9. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 15. ಹೌದೌದು, 15. ಅಲ್ಲ, ಬೇರೆಯವ್ರಿಗೆ ಏನಾದ್ರು ಸಜೆಸ್ಟ್ ಮಾಡ್ತೀರಾ ಮದುವೆ ಮಾಡ್ಕೋಬೇಕು ಬೇಡ ಅಂತ? ಅಲ್ಲ, ನಾನು ನಿಮ್ಮನ್ನೇ ಕೇಳ್ತಾ ಬೇಡ ಅನ್ಸುತ್ತೆ ಸರ್. ಬೇಡ ಅನ್ಸುತ್ತೆ. ಓಕೆ. ತುಂಬಾ ಚೆನ್ನಾಗಿ ಪಾರ್ಕಲ್ಲಿ ಕೈ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ, ಅವ್ರಿಗೆ 15 ವರ್ಷ ಆಗಿರುತ್ತೆ. ಅವ್ರನ್ನ ಕೇಳಿದ್ರೆ ಅವರು ಮಾಡ್ಕೊಳ್ಳಿ ಅಂತಾರಲ್ಲ, ಅದನ್ನೇನ್ ಮಾಡೋದು? ಅದು ಗೊತ್ತಿಲ್ಲ ಸರ್, ಅವ್ರವ್ರು ಲೈಫ್. ಈಗ ನಿಮ್ ಬಾಯಲ್ಲೇ ಬಂತು ಅವ್ರವ್ರದ್ದು ಅಷ್ಟೇ. ಸೊ ಪ್ರತಿಯೊಬ್ಬರದು ಒಂದೊಂದು ಎಕ್ಸ್ಪೀರಿಯನ್ಸ್. ಬೇಸಿಕಲಿ ನೀವು ಹಿಂಗೆ ಮಾಡ್ಕೊಂಡು ಹೋದ್ರೆ ಕಾಂಬಿನೇಷನ್ ಸಪರೇಷನ್ ತೋರಿಸ್ತಾ ಇದೆ ಎಂಡಲ್ಲಿ. ಸ್ವಲ್ಪ ಮಕ್ಳಿದಾರಲ್ಲ? ಹೌದು ಸರ್. ಹಾ, ಸೊ ಮಕ್ಳು ಮಾಡ್ಕೊಳ್ದೇ ಹೋದ್ರೆ ಡಿವೋರ್ಸ್ ಹೋಗಿ ಅಂತ ಹೇಳ್ಬಿಡ್ತಾ ಇದ್ದೆ. ಕರೆಕ್ಟಾ? ಯಾಕೆ ಜಗಳ ಮಾಡ್ಕೊಂಡು ಲೈಫಲ್ಲಿ ಜೊತೆ ಇರಬೇಕು? ಇರೋದೊಂದು ಲೈಫ್ ಅಲ್ವಾ? ಅಲ್ಲಿ ಮಗುನ್ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಅದೇ ಒಂದು ಪ್ರಾಬ್ಲಮ್. ಇಲ್ಲಿ 12th ಹೌಸ್ ಬಂದಾಗ ಸ್ವಲ್ಪ ಸಪರೇಷನ್ ತೋರಿಸುತ್ತೆ. ಅದು ಇವಾಗ ಸ್ವಲ್ಪ ಇದಾಗ್ತಾ ಇದೆ, ಅದು ಇನ್ಕ್ರೀಸ್ ಆಗೋಗುತ್ತೆ. ಇಲ್ಲಿ ಮೇಜರ್ಲಿ ಇಲ್ಲಿ ಮ್ಯಾರೇಜ್ ಅಲ್ಲಿ ಶನಿ 11ನೇ ಮನೆ ಬರ್ತಾ ಇದೆ, ಫ್ರೂಟ್ ಅಲ್ಲಿ 2 ಬರ್ತಾ ಇದೆ. ಯಾವುದಕ್ಕೂ ಕೊರತೆ ಇಲ್ಲ, ಈಗೋ ಕ್ಲಾಶಸ್ ಅಷ್ಟೇ. ಈಗೋ ಕ್ಲಾಶಸ್ ಅಂಡರ್ಗ್ರೌಂಡ್ ಅಲ್ಲಿ ಇದೆ ಅಷ್ಟೇ, ಈಗೋ ಕ್ಲಾಶಸ್. ಆ ಈಗೋ ನಿಮ್ ತಪ್ಪ, ಅವ್ರ ತಪ್ಪ, ಅವ್ರದ್ ರೈಟ, ಇವ್ರದ್ ರೈಟ ನಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ನಾನು ಇಲ್ಲಿ ಯಾರು ಜಡ್ಜ್ ಅಲ್ಲ. ಇಂಡಿಕೇಶನ್ ಕೊಡುತ್ತೆ 2026 ವರ್ಗು ಕೂಡ ಸೂರ್ಯದಶ 2-2 ಬರ್ತಾ ಇದೆ. ಚಂದ್ರದಶದಲ್ಲಿ 2026 ಫೆಬ್ರವರಿ ಆದ್ಮೇಲೆ ಇನ್ನೂ ಸ್ವಲ್ಪ ಡಿಟ್ಯೂರಿಯೇಟ್ ಆಗುತ್ತೆ ಪ್ರಶ್ನಾಶಾಸ್ತ್ರದಲ್ಲಿ. ವಿಲ್ ಸ್ಟಿಲ್ ಅದು ಸಮಸ್ಯೆ. ಚಂದ್ರದಶದಲ್ಲಿ 12-2-7 ಬಂದಿರೋದು ಕಮ್ಮಿ ಆಗುತ್ತೆ. ರಿವೈವ್ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ ಮಕ್ಳಿಗೋಸ್ಕರ. ಸೈಲೆಂಟ್ ಆಗಿ ಇದ್ಬಿಡಿ, ಇಲ್ಲದ್ರೆ ಫುಲ್ ಬ್ಯುಸಿಯಾಗಿ ಸಿಗ್ಲೇಬಾರ್ದು ಇಬ್ರು. ಯಾವುದೋ ಒಂದು ಕೆಲಸ ಬ್ಯುಸಿಯಾಗಿದ್ರೆ ಯಾವ ಪ್ರಾಬ್ಲಮ್ಮು ಬರೋದಿಲ್ಲ. ಇದು ನನ್ನ ವಿಚಾರ. ಓಕೆ, ಮುಂದಿನ ಕರೆ ಹೋಗೋಣ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ಸರ್, ಮ್ಯಾರೇಜ್ ಬಗ್ಗೆ ಕೇಳಬೇಕಾಗಿತ್ತು. ಏನ್ ಸರ್? ಮದುವೆ ಬಗ್ಗೆ. ಈಗ ತಾನೇ ಹೇಳಿದ್ರಲ್ಲ ಸರ್ ಮೇಡಮ್ ಮದುವೆ ಮಾಡ್ಕೋಬಾರ್ದು ಅಂತ. ಈಗ ತಾನೇ ಒಬ್ರು ಮದುವೆ ಹೇಳಿದ್ರಲ್ಲ, ಅವರು ಮಾಡ್ಕೋಬೇಕಂದ್ರೆ ಬೇಡ ಅಂತಂದ್ರಲ್ವಾ? ಯಾಕೆ ಸುಮ್ನೆ ಅಲ್ವಾ? ಯಾಕೆ ಸುಮ್ನೆ ಮದುವೆ ಗಲಾಟೆ ಮಾಡ್ತಾ ಇದಾರೆ? ನೀವೇನು ಸಜೆಸ್ಟ್ ಮಾಡ್ತೀರ ಅಂದ್ರೆ ಬೇಡ ಅಂದ್ರು ಅವರು. ಇಲ್ಲ, ನಮ್ಮ ಮನೇಲಿ ಸ್ವಲ್ಪ ಪರಿಸ್ಥಿತಿ ಅಂದ್ರೆ ತಂದೆ ತಮ್ಮ ಯಾರೋ ಇಲ್ಲ, ಡೆತ್ ಆದ್ರು. ನಮ್ ತಾಯಿಯವರು ಅದೇನೆ ಮದುವೆ ಯೋಚನೆಲೇನೆ ಸ್ವಲ್ಪ ಡೌನ್ ಆಗ್ಬಿಟ್ಟಿದ್ದಾರೆ ಸರ್. ಮದುವೆ ಯೋಚನೆ ಒಂದು ಡೌನ್ ಆಗ್ಬಿಟ್ಟಿದ್ದಾರೆ. ಅವ್ರದೇ ಸ್ವಲ್ಪ ಹಿಂಸೆ ಸರ್. ಯಾರು ನಿಮ್ ಮದ್ವೆನಾ ಮಾತಾಡ್ತಾರದ್ ನೀವು? ಸರ್, ನಮ್ದೇ ನಾನೇ. ಓಕೆ, ಡೇಟ್ ಆಫ್ ಬರ್ತ್ ಹೋಗ್ತೀರಾ? ಪ್ರಶ್ನೆಶಾಸ್ತ್ರನ? ಪ್ರಶ್ನಾಶಾಸ್ತ್ರ ಹೋಗ್ತೀವಿ ಸರ್. ಹೇಳಿ ನಂಬರ್. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದೀವಿ, ಲವ್ ಮಾಡಿದೀವಿ. 1 to 240 ಹೇಳಿ ಸರ್. ಮುಂದಿನ ಮದ್ವೆ ಜೀವನ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಂಡ್ಮೇಲೆ ಮದ್ವೆ ಜೀವನ ಇಲ್ಲಿ ಯಾಕೆ ಬಂದು ಕೇಳ್ತಾ ಇದ್ದೀರಾ? ಅಲ್ಲ ಸರ್, ಆದ್ರೆ ನಾವು ಅವರು ಚೆನ್ನಾಗಿರ್ತೀವ ಹೇಗೆ ಅಂತ. ಫಾರ್ ಎಕ್ಸಾಂಪಲ್ ಚೆನ್ನಾಗಿರಲ್ಲ ಅಂತ ಚೇಂಜ್ ಆಯ್ತು ಅಂತ ಅನ್ಕೊಳ್ಳೋಣ. ಈಗ ನಾನು ಹೇಳ್ತೀನಿ, ಅವಾಗ ಏನ್ ಮಾಡ್ತೀರಾ? ಸರ್, ನಿಮ್ಮ ಬಾಯಿಂದ ಕೇಳಿದ್ರೆ ನಾವು ಮುಂದೆ ಸ್ಟೆಪ್ ಇಡಬಹುದು. ನನ್ನ ಕೇಳಿ ಲವ್ ಮಾಡಿದ್ರೇನ್ರಿ ನೀವು? ನನ್ನ ಕೇಳಿ ಲವ್ ಮಾಡಿದ್ರೇನ್ರಿ? ನನ್ನ ಕೇಳಿ ಲವ್ ಮಾಡಿದ್ರೇನ್ರಿ? ನಂಬರ್ ಹೇಳಿ. 1 to 249. 45 ಸರ್. ನನ್ನ ಕೇಳಿ ಲವ್ ಮಾಡಿದ್ರಾ? ಇಲ್ಲ ಸರ್, ನಾವು ಅವ್ರ ಮನಸ್ಸು ಅರ್ಥ ಮಾಡ್ಕೊಂಡಿದೀವಿ. ಎಲ್ಲ ಅರ್ಥ ಆಗೋದೆಲ್ಲ ಶಾರ್ಟ್ ಟರ್ಮ್. ಅರ್ಥ ಆಯ್ತಾ? ಮ್ಯಾರೇಜ್ ಲೈಫು ಒಂದೇ ಥರ ಇರೋದಿಲ್ಲ. ಸ್ವಲ್ಪ 1
12 9 ಬಂದಿದೆ. ಸೊ ಇದು ನಿಮಗೆ ವಾರ್ನಿಂಗ್ ಕೊಡ್ತಾ ಇದೆ. ಲವ್ ಮಾಡಿದ್ದೀರಾ, ಮದುವೆ ಮಾಡ್ಕೊಳಕ್ಕೆ ಹೋಗ್ತೀರಾ, ಮುಂದೆ ಸಮಸ್ಯೆ, ಈಗೋ ಕ್ಲಾಶಸ್ಸು ಬಂದೇ ಬಂದ್ರೂ ಕೂಡ ಉಳ್ಕೊಳ್ಬೇಕು ಅಂತ ಸ್ಟ್ರಾಂಗ್ ವಿಲ್ ಪವರ್ ಮಾಡಿದ್ರೆ ಆಗತ್ತೆ. ಅದಕ್ಕೆ ಶನಿಯ ಒಂದು ವಿಚಾರದಲ್ಲಿ ಬಲಗೈ ಯಾರಾದ್ರೂ ಇಬ್ಬರಲ್ಲೊಬ್ರು ಒಂದು ಎಲ್ಲೋ ಬ್ಲೂ ಸಫೈರ್ ಮಧ್ಯದ ಬೆರಳಿಗೆ ಹಾಕೊಂಡ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಗುರುಗೆ ಸ್ವಲ್ಪ ದಾನ ಮಾಡಬೇಕು, ಯಾಕಂದ್ರೆ ಅಂಡರ್ಗ್ರೌಂಡಲ್ಲಿ 11 7 ಎಲ್ಲ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಾರ್ಟ್ ಟರ್ಮ್ ಚೆನ್ನಾಗಿರುತ್ತೆ, ಲಾಂಗ್ ಟರ್ಮ್ ಚೆನ್ನಾಗಿರಲ್ಲ. ಓಕೆ, ಶಾರ್ಟ್ ಟರ್ಮ್ ಚೆನ್ನಾಗಿರುತ್ತೆ, ಲಾಂಗ್ ಟರ್ಮ್ ಚೆನ್ನಾಗಿರಲ್ಲ. ದಶಾನು ನೋಡ್ಬಿಡ್ತೀನಿ. ಇದು ಟೇಸ್ಟ್ ಆಫ್ ದಿ ನೀವು ಪ್ರಶ್ನೆ. ಸೇಮ್ ಪ್ರಶ್ನೆಗೆ ಸೂರ್ಯ ಆದ್ಮೇಲೆ 12 ಬಂದ್ಮೇಲೆ ಚಂದ್ರ ಬರ್ತಾನೆ. ಚಂದ್ರನಲ್ಲಿ ನಾವು ಮ್ಯಾರೇಜ್ ಅಂತ ಹಾಕಿದಾಗ ಈಗೋ ಕ್ಲಾಶಸ್ ಅಂತ ಬರುತ್ತೆ. ಇಲ್ಲಿ 12 ಬರ್ತಾ ಇದೆ, 9 ಬರ್ತಾ ಇದೆ, 10 ಬರ್ತಾ ಇದೆ. ಇದನ್ನ ನೀವು ಸ್ಟ್ರಾಂಗ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತೀರಾ, ಇಲ್ಲ ಅಂದ್ರೆ ಮಾಡ್ಕೊಂಡಾದ್ಮೇಲೆ ಬಾಯಿಗೆ ಸಿಗಾಕೊಳ್ತೀರಾ. ಸೊ ಆ ರೀತಿ ಇರ್ತಕ್ಕಂಥದ್ದು. ಬಾಯಿಗೆ ಅಂದ್ರೆ ನಾವು ದೊಡ್ಡವ್ರ ಬಾಯಿಗೆ ಸಿಗಾಕೊಂಡು ಹೇಳ್ತಾರಲ್ಲ, ನಾವು ಬಡ್ಕೊಂಡ್ವಿ, ಹೇಳಲಿಲ್ಲ ಕೇಳಿಲ್ಲ, ಬಡ್ಕೊಂಡ್ವಿ, ಆದ್ರೂ ಹೇಳಿಲ್ಲ ಕೇಳಿಲ್ಲ, ಬಡ್ಕೊಂಡ್ರು. ನೆಕ್ಸ್ಟ್ ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನಮಸ್ಕಾರ. ಇದು ನಮ್ ತಂದೆಯವ್ರಿಗೆ 87 ವರ್ಷ ವಯಸ್ಸಾಗೈತೆ ಗುರುಜಿ. ಹಾರ್ಟ್ ಆಪರೇಷನ್ ಆಗಿ ಅವ್ರಿಗೆ ಅನಿಸ್ತೀಯ ತಲೆಗೆ ಇರ್ಬಿಟ್ಟು ಜ್ಞಾಪನ ಶಕ್ತಿ ಇಲ್ಲ, ಊಟ ಮಾಡಲ್ಲ ಸರಿಯಾಗಿ, ಮಾತ್ರೆ ತಗೊಳಲ್ಲ, ತುಂಬಾ ಅವರೇ ಹಿಂಸೆ ಇದ್ ಮಾಡ್ಕೊತಾರೆ. ಆಮೇಲೆ ನೋಡ್ಕೊಳ್ಳೋರ್ಗು ಹಿಂಸೆ. ಇನ್ನೂ ಇದೇ ತರ ಎಷ್ಟ್ ದಿವಸ ಹಿಂಗೇನೆ ಅಂತ ಕೇಳ್ಬೇಕಾಗಿತ್ತು. ಈ ಪ್ರಶ್ನೆಗೆ ನಾವು ಉತ್ತರ ಕೊಡಕ್ ಆಗಲ್ಲಮ್ಮ, ಗೊತ್ತಿದ್ರು. ನಮ್ಗೆ ಅದು ರೂಲ್ಸ್ ಇಲ್ಲ, ನಾವು ಕಲ್ತಿದ್ರು ಕೂಡ ನಾವು ಹೇಳಂಗಿಲ್ಲ. ಶಾಸ್ತ್ರದಲ್ಲಿ ಐ ಆಮ್ ನಾಟ್ ಎ ಗಾಡ್, ದೇವರಲ್ಲ, ನನಗೆ ಅದು ಪರ್ಮಿಷನ್ ಕೊಡಲ್ಲ. ನಾವು ಸುಮ್ಮನೆ ಕರ್ಮ ಕಟ್ಕೊಳ್ತೀವಿ. ಅದು ದೇವರ ಇಷ್ಟ, ದೇವರ ವಿಚಾರ, ಅದು ಅವರವರ ಕರ್ಮ. ಏನು ಒಂದು ಪ್ರಶ್ನೆ ಶಾಸ್ತ್ರ ಹಾಕಿ ನೋವು ಕಮ್ಮಿ ಆಗಕ್ಕೆ ಏನಾದ್ರೂ ಮಾಡಬಹುದಾ ಅನ್ನೋದನ್ನ ನೋಡ್ಬೋದು ಅಷ್ಟೇ. ಅರ್ಥ ಆಯ್ತಾ? 9 ಗುರುಜಿ ಹಾಕಿ, ಅದಕ್ಕೆ ಮಾತ್ರ ಅಷ್ಟೇ ಅವಕಾಶ. ಅವ್ರು ಇನ್ನು ಎಷ್ಟು ದಿವಸ ಅವೆಲ್ಲ ನಾವು ಏನು ನೋಡೋದು ಇಲ್ಲ, ಬಂದ್ರು ನೋಡಲ್ಲ. ದಟ್ ಈಸ್ ರಾಂಗ್, ಕಂಪ್ಲೀಟ್ಲಿ ರಾಂಗ್. 9 9 ಒಂದು ನಿಮಿಷ. 9 ಹೆಲ್ತ್ ನೋಡ್ತೀನಿ. ಹೆಲ್ತ್ ಅಲ್ಲಿ 6ನೇ ಮನೆ ನೋಡಬೇಕು. ಇನ್ನು ಸ್ವಲ್ಪ ಡೀಪ್ ಆಗಿ ಹೋದ್ರೆ 9ನೇ ಮನೆನೂ ನೋಡ್ಬೋದು. ಕಸ್ಪಲ್ಲಿ 9th ಕಸ್ಪ್ ತಂದೆ ಬಗ್ಗೆ. ಸೊ ಅವಾಗ ಅದಕ್ಕೂ ನೋಡ್ಬೋದು, ಏನು ತೊಂದರೆ ಏನಿಲ್ಲ. ಹೆಲ್ತಲ್ಲಿ ಇಲ್ಲಿ 12 ಎಂಡಲ್ಲಿ 12 ಬಂದಿದೆ, ಶನಿಲಿ 11 ಇದೆ. ಸ್ವಲ್ಪ ಇರೋದ್ರಲ್ಲಿ 11 ಶನಿಲಿ ಬಂದಿರೋದ್ರಿಂದ ಕರಿ ದಾರ ಕಟ್ಟಿ, ಬಲಗೈಗಾರು ಕಟ್ಟಿ, ಎಡಗಾಲಿಗಾರು ಕಟ್ಟಿ. ಆ ಒಂದು 11 ಅನ್ನೋದು ಸ್ವಲ್ಪ ಉಳಿಸ್ಬೇಕು. ಇನ್ನು ಆ ಕಡೆನೂ ಡಮಾರ್, ಈ ಕಡೆನೂ ಡಮಾರ್. ಇದು 6ನೇ ಮನೆ, ಏನು ಕೊಡಲ್ಲ. 9ನೇ ಮನೆ ನೋಡೋಣ. ಇದೂ ಹಂಗೆ ಇದೆ, 12 3 6 ಬಂದ್ಬಿಟ್ಟಿದೆ. ಇಲ್ಲಿ ಹೆಲ್ತಲ್ಲಿ ಸ್ವಲ್ಪ ವೀಕೆ. 4th and 6th ಇಲ್ಲಿ 12. ಯಾವುದು ಗ್ರೀನ್ ಇಲ್ಲ, ಗ್ರೀನ್ ಓನ್ಲಿ 9 ಇದೆ, ಆಗಲ್ಲ, ಕಷ್ಟ. ಸೊ ಬರೀ ಕರಿ ದಾರ ಕಟ್ಟಿ ಮುಂದಕ್ಕೆ ನೋಡೋಣ. ನಮಸ್ಕಾರ. ನಮಸ್ತೆ ಗುರುಗಳೇ. ಹೇಳಿ. ಅದು ನಾನು ಲಾಸ್ಟ್ ಟೈಮ್ ನೀಟ್ ಎಕ್ಸಾಮ್ ಬರ್ದಿದ್ದೆ. ಈ ಸಲ ಅದು ಲಾಸ್ಟ್ ಟೈಮ್ ಸೀಟ್ ಸಿಕ್ಕಿಲ್ಲ ಅಂತ ಈ ಸಲ ಟ್ರೈ ಮಾಡ್ತಾ ಇದ್ರೆ ಲಾಂಗ್ ಟರ್ಮ್ ತಗೊಂಡು, ಅದಕ್ಕೆ ಈ ಸಲ ಸಿಗುತ್ತಾ ಅಂತ ತಿಳ್ಕೊಳ್ಳೋಣ. ಏನು ಲಾಸ್ಟ್ ಟೈಮ್ ಏನ್ ಮಾಡಿದ್ರೆ? ನೀಟ್ ಎಕ್ಸಾಮ್ ಬರ್ದಿದ್ದೆ ಮೆಡಿಕಲ್ಗೆ 2024 ಅಲ್ಲಿ. ಏನ್ ರಿಸಲ್ಟ್ ಬಂತು? ರಿಸಲ್ಟ್ 514 ಬಂದಿತ್ತು. ಅದು ಆಕ್ಚುಲಿ 600 ಅಬೋವ್ ಬರ್ಬೇಕಿತ್ತು. ಸೊ ಸಿಕ್ಕಿಲ್ಲ. 1 ವರ್ಷ ತಿರ್ಗಾ ಅದನ್ನೇ ಇಟ್ಕೊಂಡು ಅದನ್ನೇ ಓದಿ ಈ ವರ್ಷ ಟ್ರೈ ಮಾಡ್ತಾ ಇದ್ದೀನಿ. 1 to 240 ಒಂದು ನಂಬರ್ ಹೇಳಿ. 1 to 249 ಒಂದು ನಂಬರ್. 1 ರಿಂದ 249. 150. ಯಾವ ಊರಿಂದ ಮಾತಾಡ್ತಾ ಇದ್ದೀರಾ? ಚನ್ನಪಟ್ಟಣ. ಓಕೆ. 4ನೇ ಕಸ್ಪ್ ನೋಡೋಣ ಏನ್ ಹೇಳ್ತಾ ಇದೆ ಅಂತ. 4 ಎಸ್ 5 ಸ್ಟ್ರಾಂಗ್ ಇದೆ. ಈ ಸತಿ ಮುಂಚೆಗಿನ ಚೆನ್ನಾಗಿದೆ, ಇಂಪ್ರೂವ್ಮೆಂಟ್ ಇದೆ ಅಂತ ಹೇಳ್ತಾ ಇದೆ. ಬಟ್ ಆದ್ರೆ ಎಜುಕೇಶನ್ ಏನಾಗುತ್ತೆ, ಸ್ವಲ್ಪ ಎಂಡಿಂಗ್ ಅಲ್ಲಿ ಸ್ವಲ್ಪ ಬ್ಲೂ ಕಲರ್ ಮೀಡಿಯಂ ಗ್ರೋತ್ ತೋರಿಸ್ತಾ ಇದೆ. ಒಂಚೂರು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ, ಓವರ್ ಕಾನ್ಫಿಡೆನ್ಸ್ ಇಂದ ಮಾಡಕ್ ಹೋಗ್ಬೇಡಿ, ಕಾನ್ಫಿಡೆನ್ಸ್ ಇಂದ ಮಾಡಬೇಕು ಅಂತ ಬರ್ತಾ ಇದೆ. ಒಂದು
ದಶಾಭುಕ್ತಿ ನೋಡೋಣ. ಆ ರಿಸಲ್ಟ್ ಟೈಮಲ್ಲಿ 2 ಸ್ಟೆಪ್ಸ್ ನೋಡಬೇಕು. 2025 ಇವಾಗ ಜನವರಿ ಆದಮೇಲೆ ಶುಕ್ರ ಬರ್ತಾನೆ. ಶುಕ್ರನ ಕಾಂಬಿನೇಷನಲ್ಲಿ 2025 ಜೂನ್ ಆದಮೇಲೆ ಜೂನ್ ಟು ಆಗಸ್ಟ್ ರಾಹು, ಸೂರ್ಯ ಶುಕ್ರ ರಾಹು ಎಜುಕೇಷನಲ್ಲಿ. ಓಕೆ, ಲೆಟ್ ಅಸ್ ಗೋ ಟು ಸೂರ್ಯ. ಓಕೆ, ಪಾಸಿಟಿವ್ ಆಗಿದೆ, ನಾಟ್ ಮಚ್ ಪ್ರಾಬ್ಲಮ್. ಶುಕ್ರ ಎಸ್ ಪಾಸಿಟಿವ್ ಆಗಿದೆ, ನಾಟ್ ಮಚ್ ಎ ಪ್ರಾಬ್ಲಮ್. ಶುಕ್ರ ಆದಮೇಲೆ ಮತ್ತೆ ಸೂರ್ಯನೇ ಕಾಂಬಿನೇಷನ್ ಬಂದಿರೋದು. ಸಿಗೋ ಚಾನ್ಸಸ್ ತುಂಬ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ದೇರ್ ಇಸ್ ನೋ ಮಚ್ ಆಫ್ ಥರ್ಡ್ ಹೌಸ್ ಮತ್ತೆ ಏನಾದ್ರು ಲಾಸ್ ತೋರಿಸ್ತಕ್ಕಂಥದ್ದು ಇಲ್ಲ 12. ಬಟ್ ಆದರೆ ಸಿಗೋ ಚಾನ್ಸಸ್ಸು ಸ್ವಲ್ಪ ದೂರದಲ್ಲಿ. ಯಾಕಂದರೆ ಸೂರ್ಯ ಒಂಚೂರು ಇರ್ತಕ್ಕಂಥ ನಕ್ಷತ್ರ 7 to 5 ಇರೋದ್ರಿಂದ ಗುರುವಿನ ಕಾಂಬಿನೇಷನ್ ಬಂದಿದೆ ಎರಡರಲ್ಲೂ ಕೂಡ. ಸ್ವಲ್ಪ ದೂರದಲ್ಲಿ, ಇಟ್ಸ್ ಎ ಫಾರ್ ಪ್ಲಾನೆಟ್ ಮತ್ತು ಸ್ಲೋ ಪ್ಲಾನೆಟ್ ಆಗಿರೋದ್ರಿಂದ ಶನಿ ಥರನೇ ಸ್ವಲ್ಪ ದೂರದಲ್ಲಿ ಸಿಗೋ ಚಾನ್ಸಸ್ಸು ನಕ್ಷತ್ರದಿಂದ ನೋಡ್ಬೋದು. ಒಳ್ಳೇದಾಗಲಿ. ನಮಸ್ಕಾರ, ಮಾತಾಡಿ ಸರ್. ನಮಸ್ತೆ. ನಮಸ್ತೆ ಸರ್. ಹೇಳಿ. ನಮ್ಮ ಅಳಿಯನ್ ಬಗ್ಗೆ, ಮದುವೆ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ನಿಮ್ಮ ಅಳಿಯ? ಅಳಿಯ ನನ್ನ ಅಕ್ಕನ ಮಗ. ಎಷ್ಟು ವಯಸ್ಸು? ಡೇಟ್ ಆಫ್ ಬರ್ತ್ ಮಾರ್ಚ್ 3 1994. ಸಮಯ 10:02 ಗುರುಜಿ. ಯಾವಾಗ? 10:02 ಗುರುಜಿ. ಬೆಳಿಗ್ಗೆನಾ ರಾತ್ರಿನಾ ಸ್ವಾಮಿ? ಮುಂಜಾನೆ ಗುರುಜಿ, ಬೆಳಗ್ಗೆ. ಹುಟ್ಟಿದೂರು? ಗದಗ ಗುರುಜಿ. ಗದಗ. 3 ಮಾರ್ಚ್ 1994. ಸೊ ಇದ್ರ ಪ್ರಕಾರ ವಿಶಾಖ ನಕ್ಷತ್ರ. ಹೌದು. ದಶಾ ನೋಡೋಣ. ದಶಾದಲ್ಲಿ ವಿವಾಹ ಯೋಗ ಇಲ್ಲ. ದಶಾದಲ್ಲಿ ಮಾತ್ರ ನೋಡಬೇಕು, 7ನೇ ಮನೆ ಅಲ್ಲ. ಇಲ್ಲಿ ಲಗ್ನದಲ್ಲಿ ಇಲ್ಲೇನೋ ನೋಡ್ಬಿಡ್ತಾರೆ, ಇಲ್ಲಿ ಹುಡುಕ್ತಾರೆ. ವ್ಯಯಾಧಿಪತಿ ಆಗಿರ್ತಕ್ಕಂಥ ಗುರು ಸಪ್ತಮದಲ್ಲಿದ್ದಾನೆ ಅಂತ ಹೇಳ್ಬಿಡ್ತಾರೆ. ಹಾಗೆ ಚತುರ್ಥಾಧಿಪತಿ ಆಗಿರ್ತಕ್ಕಂಥ ಚಂದ್ರ 7ರಲ್ಲಿದ್ದಾನೆ. ಸೊ ಇಲ್ಲಿ ಗಜಕೇಸರಿ ಯೋಗ ಅಂತ ಚೆನ್ನಾಗಿದೆ ಅಂತಂದ್ರೆ ಹೆಂಗೆ ಹೇಳ್ತಾರೆ, ಚೆನ್ನಾಗಿಲ್ಲ ಅಂತಂದ್ರೆ ಗುರು ಸಪ್ತಮ 12ನೇ ಅಧಿಪತಿ ಅಂತ ಹೇಳ್ತಾರೆ. ರಾಂಗ್. ಯು ಹ್ಯಾವ್ ಟು ಗೋ ಟು ದಶಾ. ಎಲ್ಲ ವೀಕ್ಷಕರು ಯಾರು ನೋಡ್ತಾ ಇದ್ದೀರೋ, ಎಲ್ಲೆಲ್ಲಿ ಜ್ಯೋತಿಷ್ಯ ಹೋಗ್ತಿರೋ ಅಲ್ಲಿ ದಶಾ ನೋಡ್ತೀರೇನ್ರಿ ಅಂತ ಕೇಳ್ರಿ. ಸ್ವಲ್ಪ ಟ್ರಾನ್ಸ್ಫಾರ್ಮೇಶನ್ ತರೋಣ ಕರ್ನಾಟಕದಿಂದ. ಎಲ್ಲ ಅಸ್ಟ್ರಾಲಜರ್ಸು ದಶಾ ನೋಡ್ತೀರಾ ಅಂತ ಒಂದು ಏನೋ ಹೇಳ್ತಾರಲ್ಲ, ಒಂದು ರೆವಲ್ಯೂಷನ್ ಅಂತ ಹೇಳ್ತಾರೆ, ಅದನ್ನು ತರಬೇಕು. ಅದು ತಂದಾಗ ಅಟ್ಲೀಸ್ಟ್ ಅಸ್ಟ್ರಾಲಜಿ ಉಳಿಯುತ್ತೆ, ಇಲ್ಲಾಂದ್ರೆ ಕಷ್ಟವೇ ಅಸ್ಟ್ರಾಲಜಿ ಉಳಿತಕ್ಕಂಥದ್ದು. ಬುಧ ದೇಶದಲ್ಲಿ 2024 ಆಗಸ್ಟ್ ಆದ ನಂತರ 25 ಜುಲೈವರೆಗೂ ಸೂರ್ಯ. ಫಸ್ಟ್ ಬುಧನ ನೋಡಿದಾಗ ಇಲ್ಲಿ ಮದುವೆಗೆ ಬಿಗ್ ಬಾಸ್ ಇಲ್ಲ ಅಂತ ಇದ್ರೆ ಬಿಗ್ ಬಾಸ್ ನೋಡ್ಬೇಕು ನಾವು. ಎಸ್ಪೆಷಲಿ ನಕ್ಷತ್ರದಲ್ಲಿ ಫಸ್ಟ್ ನೋಡಬೇಕು. ಗ್ರಹಗಳನ್ನ ನೋಡಲೇಬಾರ್ದು. ಎಲ್ಲ ನಾನು ಅಸ್ಟ್ರಾಲಜರ್ಸ್ಗೂ ಹೇಳೋದು ಒಂದೇನೆ, ಗ್ರಹದಲ್ಲಿ ಫಲ 20% ಅಷ್ಟೇ. ನಕ್ಷತ್ರದಲ್ಲೇ ಫಲ ಫಸ್ಟ್ ಲೆವೆಲ್ಲು, ಸೆಕೆಂಡ್ ಲೆವೆಲ್ಲು, ಸಬ್ಲಾಡಲ್ ಫಲ 11 ನಿಧಾನಕ್ಕೆ ಆಗ್ಬೋದೇನೋ. ಅದು ಕೆಳಗಡೆ ಎಲ್ಲೂ ಕೂಡ ಅಂಡರ್ಗ್ರೌಂಡಲ್ಲಿ 2 ಇಲ್ಲ 7 ಇಲ್ಲ. ಇದೊಂಥರ ಡೌಟ್ಫುಲ್ ಕೇಸೇ ದಶಾದಲ್ಲಿ. ಇನ್ನು ಭುಕ್ತಿಗೆ ಹೋಗೋಣ. ಭುಕ್ತಿನಲ್ಲಿ ತುಂಬ ಸ್ಟ್ರಾಂಗ್ ಆಗಿ 7 ಇದೆ, ಅದು ರೆಟ್ರೋಗ್ರೇಡ್ ಆಗಿದೆ. ಆ 7 ಕಾಂಬಿನೇಷನ್ನು 718 ಕಾಂಬಿನೇಷನ್ ರೆಟ್ರೋಗ್ರೇಡ್ ಆಗಿದೆ. ಆ ರೆಟ್ರೋಗ್ರೇಡ್ ಆಗಿರ್ತಕ್ಕಂಥದ್ದನ್ನು ಸ್ವಲ್ಪ ಮಟ್ಟಿಗೆ ರಾಹು ಸ್ವಲ್ಪ ಬಂದಿದ್ದನ್ನೆಲ್ಲ ತಿರಸ್ಕರಿಸ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಶಾರ್ಟ್ ಪೀರಿಯಡಲ್ಲಿ ಚಂದ್ರನಿಗೂ ಇದೆ. ಇದು ಮುಗಿಸ್ಕೊಳ್ತಕ್ಕಂಥ ಸಮಯ. ಈಗ ಟೈಮು ಚೆನ್ನಾಗಿದೆ. 2025 ಜುಲೈ ಒಳಗಡೆನೇ ಇದೆ. ಅದಾದಮೇಲೆ ಚಂದ್ರ ಬರ್ತಾನೆ, ಚಂದ್ರನೂ ಬಲವಾಗಿದ್ದಾನೆ. ಸೊ ಮ್ಯಾಕ್ಸಿಮಮ್ ಟೈಮ್ 2026 ಡಿಸೆಂಬರ್ ಫೈನಲ್ ಅಷ್ಟರೊಳಗಡೆ ತುಂಬ ಸ್ಟ್ರಾಂಗ್ ಆಗಿದೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹೇಳಿ. ಗುರುಗಳೇ, ನಮ್ಮ ಮನೆಗ ನನ್ ದೊಡ್ಡ ಮಗಗೂ ನಮ್ಮ ಮನೆಯವ್ರಿಗೂ ಹೊಂದಾಣಿಕೆನೆ ಬರ್ತಾ ಇಲ್ಲ ಗುರುಗಳೇ. ಒಂಚೂರು ಹೊರಗೆ ಹಾಕ್ಬಿಟ್ಟದಾರ. ಅವ್ರನ್ನ ಯಾವಾಗ ಕರೀತಾರ ಮನೆಗೂ ಗುರುಗಳೇ? ಇನ್ನೊಂದ್ಸತಿ ಹೇಳಮ್ಮ. ನಮ್ ದೊಡ್ಡ ಮಗಗೂ ನನ್ ಗಂಡಿಗೂ ಹೊಂದಾಣಿಕೆನೆ ಬರ್ತಲ್ಲ, ಹೊರಗೆ ಹಾಕ್ಬಿಟ್ಟದಾರ ಮಗನ್ನ. ಅವ್ರಿಗೂ ಯಾವಾಗ ಕರೀತಾರ? ನಿಮ್ಮ ಯಜಮಾನ್ರ ವಯಸ್ಸೆಷ್ಟು? ನಿಮ್ಮ ಯಜಮಾನ್ರ ವಯಸ್ಸೆಷ್ಟು? ನಿಮ್ಮ ಯಜಮಾನ್ರ ವಯಸ್ಸೆಷ್ಟಮ್ಮ? ವಯಸ್ಸು 52 ರೀ. 52. ನಿಮ್ಮ ದೊಡ್ಡ ಮಗನಿಗೆ
26 ನಡೀತೈತ್ರಿ. ಎಷ್ಟು ಜನ ಮಕ್ಕಳು? 2 ಗಂಡು, ಹಾ, 2 ಗಂಡ್ ಮಕ್ಳು ರೀ. ಓಕೆ ಓಕೆ. ಯಾವ ಕಾರಣದಿಂದ ಹೊಡೆದು ಆಚೆ ಹಾಕಿದ್ರು? ಅದ್ ಯಾಕ ಏನ್ ಸುಡ್ಗಾಡ ಒಂದು ಅರ್ಥ ಆಗ್ತಲ್ಲ ಕಣ್ರಿ ಅವ್ರಿಗೆ. ನೀವೆಲ್ಲಿ ಮನೇಲಿಲ್ವಾ ನೀನು? ಅಲ್ಲ ನೀವು ಮನೇಲಿಲ್ವಾ? ಮನ್ಯಾಗ ಅದನ್ರಿ. ಅಲ್ಲ ನೀವು ಮನೇಲಿಲ್ವೇನಮ್ಮ? ನಾನು ಮನ್ಯಾಗ ಅದನ್ ಗುರುಗಳೇ. ಹಾ, ಮತ್ತೆ ಅದಿರೇ ಅಂದ್ರೆ ಏನ್ ಕಾರಣ ಅಂತ ಕೇಳ್ತಾ ಇದೀನಲ್ಲ, ಏನ್ ಅರ್ಥ ಆಗಲ್ವ ನಿಮ್ಗೆ? ಅರ್ಥ ಆಗುತ್ತೆ ಮತ್ತೆ ಏನ್ ಕಾರಣದಿಂದ ಆಚೆ ಹಾಕಿದ್ರು? ಒಂದ್ ಯಾಕ ಅವ್ನ ಹಂಗೆ ಹಿಂಗೆ ಅಂತಂದ್ ಏನೇನೋ ಕಾರಣ ಕೊಡ್ತಾರ ಗುರುಗಳು ಇವ್ರು ನಮ್ಮ ಯಜಮಾನ್ರು. ಏನ್ ಕಾರಣ ಅಂತ ಹೇಳದೇ ಇಲ್ವಲ್ಲ ನೀವು? ಅದು ಸಾಮಾಜಿಕ ಕಾರಣನ, ಜ್ಯೋತಿಷ್ಯದ ಕಾರಣನ ಆಮೇಲೆ ನೋಡ್ಬೋದಲ್ವಾ? ಏನ್ ಓದಿದಾನೆ? ಏನ್ ಓದಿದಾನೆ ನಿಮ್ ಮಗ? ಅದೇ ಸೆಕೆಂಡ್ PUC ಮಾಡಿದಾನ ಗುರುಗಳೇ. ಈಗ ಎಲ್ಲಿದ್ದಾನೆ? ಯಾರ ಮಂದಿದ್ದಾನೆ? ಮನೆಯಲ್ಲಿಲ್ಲ ಗುರುಗಳೇ, ಕೆಲ್ಸದ ಮೇಲೆ ಅದನ್ ಕೆಲ್ಸ ಅವನೇ ಅಲ್ಲಿ ಮಾಡ್ಕೊಂತ ಅಲ್ಲೇ ಅದನ್ನ. ಮನೆಗೆ ಇವ್ರು ಬಿಟ್ಕಂತ ಇಲ್ಲ ಗುರುಗಳೇ. ಬಂದ್ರೆ ಎಲ್ಲಿ ಕೆಲಸ ಮಾಡ್ತಾ ಇದ್ದಾನಮ್ಮ? ನಿಮ್ ಇರೋ ಮನೆಯಲ್ಲಿ, ನಿಮ್ಮೂರಲ್ಲಿ ಅವ್ನ್ ಕೆಲಸ ಮಾಡೋದಿಲ್ಲಿ? ನಾವು ದಾವಣಗೆರೆ ತಾಲೂಕು ಒಂದ್ ಹಳ್ಳಿ ಗುರುಗಳೇ. ಅವನು ಮಂಗಳೂರಾಗ, ಪುತ್ತೂರಾಗ ಕಂಪ್ನಿ ಕೆಲಸ ಮಾಡ್ತಾ ಇದಾನ ಗುರುಗಳೇ. ಚೆನ್ನಾಗ್ ಮಾಡಿ, ಚೆನ್ನಾಗಿರ್ಲಿ ಬಿಡಿ. ಇವ್ರನ್ನ ಹತ್ರ ಸೇರಿಸಿ ಏನಕ್ಕೆ ಕಿತಾಪತಿ ಮಾಡ್ಬೇಕು? ಅವನು ಚೆನ್ನಾಗದಾನೆ, ಇವ್ರು ಚೆನ್ನಾಗದಾರ. ಇವ್ರು ಒಳ್ಳೆಯವ್ರ ಗುರುಗಳೇ. ಹೊಂದಾಣಿಕೆನೆ ಬರ್ತಲ್ಲ. ಒಂದ್ ಕರೀತಾರೆ ಇಲ್ಲ ಒಂದ್ಸೂರು ನೋಡ್ರಿ ಮನೆಗೆ ಮದುವೆ ಎಲ್ಲೋ ನಿಮ್ಗೆ ಏನಾರು ಸ್ವಲ್ಪ ತಲೆಕೆಟ್ಟಿದ್ಯಾ? ನಿಮ್ಮ ಯಜಮಾನ್ರು ಚೆನ್ನಾಗಿದ್ದಾರೆ ಅಂತ ಹೇಳ್ತೀಯ, ಅವರು ಚೆನ್ನಾಗಿದ್ದಾರೆ ಅಂತ ಹೇಳ್ತೀಯ, ಎರಡೂ ಮಾತಾಡ್ತಿಲ್ಲಮ್ಮ. ಅವ್ರು ಹೊಂದಾಣಿಕೆ ಗುರುಗಳೇ. ಒಳ್ಳೆಯವ್ರ ಪರವಾಗಿಲ್ಲ ಅನ್ಸ್ತೈತ್. ಒಟ್ಟು ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಅಲ್ಲ, ನೀವು ಎದುರುಗಡೆ ಮನೆಯವ್ರದ್ದು ಯಾರ್ದಾರು ಗಂಡನ್ ಮಾತಾಡ್ತಾ ಇದೀರಾ? ಅದ್ ಏನ್ ಅರ್ಥ ಆಗ್ತಾ ಇಲ್ಲ ನೀವು ಮಾತಾಡೋದು. ನಿಮ್ಮ ಮನೇಲಿ ತಾನೆ? ನನ್ ಮನೆ ಇದೆ ಗುರುಗಳೇ. ಏನ್ ಮಾತಾಡ್ತಿರೋ? ಅದ್ ಏನ್ ಮಾಡಿದಿರೋ? ಅಯ್ಯೋ ಕರ್ಮವೇ. ಮೋಸ್ಟ್ಲಿ ನಿಮ್ಗೆ ಎಲ್ಲಾರು ನಿಮ್ ಜಾತಕ ತೋರಿಸಿ ಎಲ್ಲಾರು ಡಾಕ್ಟರ್ ಹತ್ರ ತೋರಿಸ್ಕೋಬೇಕು ಅನ್ಸುತ್ತೆ. ಸರಿಯಾಗಿ ಏನ್ ಕಾರಣನೂ ಹೇಳೋದಿಲ್ಲ, ಮನೆ ಬಿಟ್ಟು ಹೋಗಿರ್ತಕ್ಕ. ಆಯ್ತು, ನಿಮ್ ಪ್ರಶ್ನಾಶಾಸ್ತ್ರ ಹಾಕಿ ನಮ್ಗೆ ಕಳ್ಸೋದು. ಅವನು ಗುರುಗಳೇ ಹೇಳಿ. ಅವನು ಬೈಕ್ ತಗೋದ ಅನ್ಕಂಡ್ರಿ. ಅದೇ ಒಂದ್ ಇವ್ರಿಗಿದು ಅಂತ ಬೈಕ್ನಾಗ ಓಡಾಡ್ತಾನಲ್, ಬುಲೆಟ್ ಗಾಡಿಯಾಗ ಅಂತಂದಿದಿ, ರಾಯಲ್ ಎನ್ಫೀಲ್ಡ್. ಓಕೆ, ಹೋಗ್ಲಿ ಬಿಡಿ. ಊರಲ್ಲೆಲ್ಲ ತಗೊಂಡು ವಯಸ್ಸಿರೋರು ಹೋಗ್ತಾರೆ. 25 ವರ್ಷ ಆದ್ರೆ ತಗೊಂಡು ಯೂಸ್ ಮಾಡ್ತಾರೆ. ಅದ್ರಲ್ಲಿ ಏನಿದೆ? ಅದೇ ಒಂದ್ ಸಿಟ್ಟು ರೀ ಇವ್ರಿಗೆ. ಯಾಕೆ ಅವ್ರಿಗಿಲ್ಲ ಅಂತನಾ? ಅವ್ರಿಗೆ ಇದೆ, ಅವ್ರಿಗೆ ಬೈಕ್ ಇದೆ, ಅವ್ರು ಚೆನ್ನಾಗದಾರ. ಅದೇ ಒಂದ್ ಸಿಟ್ಟು ಕಂಡ್ರಿ ಇವ್ರಿಗೆ. ಅವ್ರಿಗೂ ಬೈಕ್ ಇದೆಯಾ? ಅವ್ರದ್ದು ಬೈಕ್ ಇದೆ ಸರ್. ಅವ್ರಿಗೂ ಬೈಕ್ ಇದೆ, ಮಗಳಿಗೂ ಬೈಕ್ ಇದೆ. ಅವ್ರು ಎಲ್ಲಿದ್ದಾರೆ ನಿಮ್ಮ ಯಜಮಾನ್ರು? ನೋಡ್ರಿ ಸರ್ ಸ್ವಲ್ಪ. ಅಲ್ಲ, ಎಲ್ಲಿದ್ದಾರೆ ನಿಮ್ಮ ಯಜಮಾನ್ರು ಈಗ? ಮನ್ಯಾಗ ಅದಾರ್ರಿ. ಕೊಡಿ ಅವ್ರ ಫೋನ್ ಮಾತಾಡೋಣ. ಬ್ಯಾಡ್ ಬಿಡ್ರಿ ಮತ್ತೆ. ಏನೋ ಊಟಕ್ಕೆ ಇಲ್ಲ ಅಂತಂದ್ರೆ ಏನಾರು ಹೇಳ್ಬೋದಪ್ಪ ಜ್ಯೋತಿಷದಲ್ಲಿ. ಏನಾರು ಸಂಪಾದನೆ ಮಾಡ್ತಾ ಇಲ್ಲ ಅಂತಂದ್ರೆ ಈ ಅಹಂಗಳಿಗೆ, ಅಹಂಕಾರಕ್ಕೆ ಜ್ಯೋತಿಷ್ಯದಲ್ಲಿ ಜಾಗ ಇಲ್ಲ. ಇದು ಅಹಂಕಾರದ್ದು. ನಿಮ್ಗೂ ಬುದ್ಧಿ ಇಲ್ಲ, ಅವ್ರಿಗೂ ಅಹಂಕಾರ. ನಿಮ್ಮ ಮಗಂದು ಏನು ಅಹಂಕಾರ ಇದೆಯಲ್ಲೋ ಗೊತ್ತಿಲ್ಲ. ಇದು ಅಹಂಕಾರದ ಪ್ರಶ್ನೆಗಳನ್ನ ಹಾಕೊಂಡು ಕೂತ್ಕೊಳಕ್ ಆಗಲ್ಲ. ನಾನು ಬೇರೆ ಜ್ಯೋತಿಷ್ಯದ ತರ ಸುಮ್ಮನೆ ನಾಟಕ ಆಡ್ಕೊಂಡು ಹೇಳಕ್ಕಾಗಲ್ಲ. ಅರ್ಥ ಆಯ್ತಾ? ಸೊ ಅವ್ರು ಒಳ್ಳೆಯವ್ರು ಅಂತೀಯ, ಇವ್ರನ್ನ ಒಳ್ಳೆ ಅಂತೀಯ. ಯಾಕೆ ಆಚೆ ಹಾಕಿದ್ದಾರೆ? ಸುಮ್ಮನೆ ಬೈಕ್ ತಗೊಂಡಿದ್ದಕ್ಕೆ ಆಚೆ ಹಾಕ್ತಿರಂತೆ. ಸುಮ್ಮನೆ ಅಲ್ಲಿ ಟೈಮ್ ವೇಸ್ಟ್ ಆಗ್ತಾ ಇದೆ ಅನ್ಸುತ್ತೆ ನಮ್ಗೆ. ಯಾವುದು ಏನೋ ಓದಿಲ್ಲ, ಅವನು ಸರಿಯಾಗಿ ಕೆಲಸ ಮಾಡಿಲ್ಲ, ಅದಕ್ಕೆ ಆಚೆ ಹಾಕಿದ್ದಾರೆ. ಅವನು ಚೆನ್ನಾಗಿದ್ದಾನೆ ಅಂತೀರಾ? ಏನ್ ನಡೆದಿದೆಯೋ ನಿಮ್ಮ ಮಗನ್ನೇ ಕೇಳಬೇಕು ಅಥವಾ ನಿಮ್ಮ ಯಜಮಾನ್ರು ಫಸ್ಟ್ ಕೇಳಬೇಕು. ಇದೇನಯ್ಯ ನಿಮ್ ಕತೆ ಇಬ್ಬರದು ಅಂತ. ಸರಿ, 1 to 249 ಹಾಕಿ ನಿಮ್ಗೆ ಕಳ್ಸಿಕೊಡ್ತೀನಿ ಬೇಗ. 1 ರಿಂದ 291 ಪ್ರಶ್ನೆ ಹೇಳಿ. ನಂಬರ್ ಇದೀರಾ ಇಲ್ವಾ? ನಾನೇ ಒಂದು ನಂಬರ್ ಹಾಕ್ತೀನಿ. ಸ್ವಲ್ಪ ಡಿಸ್ಪ್ಲೇ ಮಾಡಿ. 161. ಆ ಕುಟುಂಬದವ್ರಿಗೆ ಏನು ಪ್ರಾಬ್ಲಮ್ಮು, ಏನ್ ನಿನ್ ಪ್ರಾಬ್ಲಮ್ಮು ಅಂತ ಯಾವುದೋ ಮೂವಿ ಬಂದಿತ್ತು. ಏನ್ ನಿನ್ ಪ್ರಾಬ್ಲಮ್ಮು ಅಂತ, ಹಂಗೆ ಏನ್ ನಿನ್ ಪ್ರಾಬ್ಲಮ್ಮು ಹಂಗಾಗಿದೆ. ಮ್ಯಾರೇಜಲ್ಲಿ ನೋಡೋಣ. ಮ್ಯಾರೇಜ್ ಅಂದ್ರೆ ಕುಟುಂಬ ಬರುತ್ತಲ್ಲಿ. ಅವ್ರು ಕೇಳ್ತಕ್ಕಂಥ ಪ್ರಶ್ನೆಯಲ್ಲಿ ಗಂಡನ ವಿಚಾರ 7, 4 ಅಷ್ಟೇ, ಏನಿಲ್ಲ. ಇದು ಸಣ್ಣ ವಿಚಾರ 4. ಓಕೆ, 5 ನೋಡೋಣ. ಮಗನ ವಿಚಾರ ಕಸ್ಪ 5, 6. ಸಿಟ್ಟು ಜಾಸ್ತಿ ಮಗನಿಗೆ ಅಷ್ಟೇ. ಅದ್ರಲ್ಲಿ ಏನಂತದ್ದೇನು ಮೇಜರ್ ಆಗಿ 8 to 12 ಬಂದಿಲ್ಲ. 4 ಮನೆ ಕಡೆ ಇಲ್ಲ, ತಾಯಿ ಕಡೆ ಇದೆ. ಓಕೆ, ಅಕ್ಕಿ ದಾನ ಮಾಡಿ. ಇನ್ನೇನು ನಾನು ಸಜೆಷನ್ ಕೊಡೋಕ್ಕಾಗಲ್ಲ. ಅಕ್ಕಿ ದಾನ ಮಾಡಿ. ಪವರ್ ಪೊಸಿಷನ್ ಅಲ್ಲಿ ಸೂರ್ಯ 6 ಇದೆ, ಆಮೇಲೆ ಚಂದ್ರ 3, 4. 2020 ಜನವರಿಗೆ ಮನೆಗೆ ಬರ್ತಾನೆ, ಚೆನ್ನಾಗಿರ್ತಾನೆ. ಅಯ್ಯೋ, ಇವೆಲ್ಲ ಏನು ಸಿಲ್ಲಿ ಅನಿಸ್ತಾ ಇದೆ ನನಗೆ.
ಮುಂದಿನ ಕಾರ್ಯಕ್ಕೆ ಹೋಗೋಣ, ಸುಮ್ಮನೆ ಟೈಮ್ ವೇಸ್ಟ್. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನನ್ನ ಹೆಸರು ಪದ್ಮಾ ಅಂತೇಳಿ ಹೇಳಿ. ಬೆಂಗಳೂರಿಂದ ಮಾತಾಡ್ತಿದ್ದೀನಿ. ಮಾತಾಡಿ. ಸ್ವಾಮಿ, ಅದೇ ನಮ್ಗೆ ಸ್ವಲ್ಪ ಮನೇಲಿ ತುಂಬಾ ತೊಂದ್ರೆ. ಏನ್ ತೊಂದ್ರೆ? ಹಿಂಗೆ ಸ್ವಾಮಿ, ಯಜಮಾನ್ರಿಗೆ ಆರೋಗ್ಯ ಸರಿ ಇಲ್ಲ, ಮಗ ಮನೆಯಲ್ಲಿಲ್ಲ, ಮನೆಯದೊಂದ್ ಸ್ವಲ್ಪ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಮಗ ಮನೇಲಿಲ್ಲ ಅಂದ್ರೆ ಏನರ್ಥ? ಹಿಂಗೆ ಯಾವ್ದೋ ಒಂದು ಕೇಸ್ ಮೇಲೆ ಹೋಗಿದ್ದಾನೆ, ಜೈಲಲ್ಲಿ ಇದಾರಾ? ಸ್ವಾಮಿ, ಯಾವಾಗ ಬರ್ತಾನೆ ಏನೋ. ಎಷ್ಟು ಏಜ್? ವಯಸ್ಸೆಷ್ಟು? ವಯಸ್ಸೀಗ ಅವನಿಗೆ 26 ತುಂಬಿದೆ ಸ್ವಾಮಿ. ಸರಿ, ಏನೋ ಗಲಾಟೆ ಕೇಸಲ್ಲಿ ಹೋಗಿದಾರಾ? ಸ್ವಾಮಿ. ಸರಿ, ನಿಮ್ ಯಜಮಾನ್ರದ್ದು ಏನ್ ಕಾಯಿಲೆ ಆಗಿದೆ, ಏನ್ ಸಮಸ್ಯೆ? ಅವ್ರಿಗೆ ಮೊನ್ನೆ ಸ್ವಲ್ಪ ಹುಷಾರಿಲ್ದಂಗಾಯ್ತು, ಸ್ಲೋಕ್ ತರ ಆಯ್ತು. ಸರಿ, ಸ್ವಂತ ಮನೆನಾ? ಬಾಡಿಗೆ ಮನೆ ಸ್ವಾಮಿ. ಬಾಡಿಗೆ ಮನೆ. ಎಷ್ಟು ವರ್ಷದಿಂದ ಇದ್ದೀರಾ? ನಾವು ಈಗ 30 ವರ್ಷದಿಂದ ಬೆಂಗಳೂರು ಸೇರ್ಕೊಂಡಿದ್ವಿ, ಬಾಡಿಗೆ ಮನೆಯಲ್ಲೇ ಇದೀವಿ ಸ್ವಾಮಿ. ಒಂದೊಂದೇ ಮನೆ. ಅಲ್ಲಿ ನಿಮ್ಮ ಅಡಿಗೆ ಮನೆ ಪಕ್ಕ ಟಾಯ್ಲೆಟ್ ಇದ್ರೆ, ಅಥವಾ ಈ ಸೌತ್ ವೆಸ್ಟ್ ಅಂತ ನಾವೇನ್ ಕರಿತೀವಿ, ನೈಋತ್ಯದಲ್ಲಿ ಟಾಯ್ಲೆಟ್ ಇದ್ರೆ ಆ ಮನೆ ಬದಲಾಯಿಸ್ಕೊಳ್ಳಿ, ಚೇಂಜ್ ಆಗುತ್ತೆ. 91% ಅಲ್ಲಿ ನೀರಿನ ಒಂದು ವಿಚಾರದಲ್ಲಿ ಜಾಸ್ತಿ ಇರುತ್ತೆ. ಸೌತ್ ಈಸ್ಟ್ ದಯವಿಟ್ಟು ಅಲ್ಲಿ ಚೇಂಜ್ ಮಾಡ್ಕೊಳ್ಳಿ. ನಮ್ಮ ಜಾತಕಗಳು ಚೆನ್ನಾಗಿರ್ಬೇಕಾದ್ರೆ ಮನೆ ಪರಿಸ್ಥಿತಿ ಏನ್ ಬೇಕಾಗಿರ್ಲಿ, ತೊಂದರೆ ಇಲ್ಲ. ನಮ್ ಇದು ಜಾತಕ ಕೆಟ್ಟಾಗ ಅದು ಮನೆನೂ ಕೆಟ್ಟಾಗ ಎರಡೂ ಜಾಸ್ತಿ ಆಕ್ಟಿವೇಟ್ ಆಗ್ಬಿಡುತ್ತೆ. ಕೈಲಾಶ ಯಂತ್ರ ತರಿಸ್ಕೊಳ್ಳಿ. ಓಂ ನಮೋ ನರಸಿಂಹ ತವದಾಸೋಹಂ ಈ ಮಂತ್ರನ ಯಥೇಚ್ಛವಾಗಿ ಹೇಳ್ಕೊಳ್ಳೋಣ. ಕೈಲಾಶ ಯಂತ್ರ ತರಿಸ್ಕೊಳ್ಳಿ, ಆರೋಗ್ಯ ಚೆನ್ನಾಗಾಗುತ್ತೆ. ಓಂ ನಮೋ ನರಸಿಂಹ ತವದಾಸೋಹಂ. ಸೊ ನಮ್ಮ ಕ್ಲಾಸಸ್ ಮಾರ್ಚ್ 15ನೇ ತಾರೀಕು 106ನೇ ಬ್ಯಾಚ್ ಇದೆ. ಕಲೀರಿ, ಜಾತಕದಲ್ಲೂ ಏನಿದೆ ಅಂತ ನೋಡ್ಕೋಬಹುದು. ಹಾಗೆ ವಾಸ್ತುನು ಕಲೀರಿ, ಮುಂದೆ ಮತ್ತೆ ಮಾಡ್ತೀನಿ, ಅದ್ಭುತವಾಗಿರೋದು. ಸೊ ತುಂಬಾ ಜನ ವಾಸ್ತು ಕಲ್ತವರು ಎಕ್ಸಲೆಂಟ್ ಅಂತ ಹೇಳಿದ್ದಾರೆ. 32 ಝೋನ್ಸ್ ಕಲ್ತ್ಕೊಳ್ಳಿ. ಒಳ್ಳೆದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು, ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟಲ್ಲೂ ಸಿಗುತ್ತೆ. ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು.
ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ದೇವತಾ ವಾಹನಗಳಲ್ಲಿ ಗೂಬೆಯು ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿದೆ. ಗೂಬೆಯು ಕತ್ತಲನ್ನು ಭೇದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಎಲ್ಲಾ ರೀತಿಯ ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತದೆ. ಗೂಬೆಯ ಉಂಗುರವನ್ನು ಧರಿಸುವುದರಿಂದ ಉತ್ತಮ ಆರ್ಥಿಕ ಬೆಳವಣಿಗೆ ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬಹುದಾಗಿದೆ. ಗೂಬೆಯ ಉಂಗುರಕ್ಕಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಧನ್ಯವಾದ.